ಒಂದ್ ಕಡೆ ಮಳೆಯ ಆರ್ಭಟ, ಬಟ್ ಇನ್ನೊಂದ್ ಕಡೆ ಕೆರೆಗಳು ಬತ್ತಿ ಹೋಗ್ತಾ ಇವೆ. ಬೆಳಗಾವಿಯಲ್ಲಿ ಸಂಪೂರ್ಣವಾಗಿ 6 ಕೆರೆಗಳು ಬತ್ತಿ ಹೋಗ್ಬಿಟ್ಟಿವೆ. ಒಂದ್ ಕಡೆ ಈಗ ರಾಜ್ಯಾದ್ಯಂತ ಮಳೆ ಸುರಿತಾ ಇದೆ, ಬಟ್ ಅಟ್ಲೀಸ್ಟ್ ಈಗಲಾದ್ರೂ ಕೆರೆಗಳು ಭರ್ತಿ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಆದರೆ ಬಡಾಲ ಅಂಕಲಗಿ ಗ್ರಾಮದಲ್ಲಿ ಭೀಕರ ಬರದ ಛಾಯೆ ಆವರಿಸಿದೆ. ಈ ಗ್ರಾಮದಲ್ಲಿ 6 ಕೆರೆಗಳು ಅದು ಸಂಪೂರ್ಣವಾಗಿ ಬತ್ತಿ ಹೋಗ್ಬಿಟ್ಟಿವೆ. 22 ವರ್ಷದ ಬಳಿಕ ಗ್ರಾಮದ ಅತಿ ದೊಡ್ಡ ಕೆರೆ ಇದು. 22 ವರ್ಷ ಆಗಿತ್ತು, ಯಾವತ್ತೂ ಕೂಡ ಇದು ಬತ್ತಿರಲಿಲ್ಲ, ಈಗ ಬತ್ತು ಹೋಗಿದೆ. 10 ಎಕರೆ ವಿಸ್ತೀರ್ಣದಲ್ಲಿ ಇರುವಂತಹ ಬಡಾಲ ಅಂಕಲಗಿ ಕೆರೆ. ಈ ಗ್ರಾಮದಲ್ಲಿ ಕೆರೆ ಬತ್ತಿರೋದ್ರಿಂದಾಗಿ ಕಬ್ಬು ಬೆಳೆ ಕೂಡ ನಾಶವಾಗಿ ಹೋಗ್ತಾ ಇದೆ, ಒಣಗೋಗ್ತಾ ಇದೆ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಅಂತರ್ಜಲ ಕುಸಿದು ಬೋರ್ವೆಲ್ನಲ್ಲೂ ಕೂಡ ನೀರು ಬರ್ತಾ ಇಲ್ಲ. ನಾವು ಪ್ರತಿನಿಧಿ ಸಹದೇವ್ ಮಾನೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಸಪ್ತ ನದಿಗಳ ನಾಡು ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯ ಈಗ ಭೀಕರ ಬರ ತಾಂಡವಾಡ್ತಾ ಇದೆ. ಮುಖ್ಯವಾಗಿ ಕೆರೆಗಳು ಎಲ್ಲವೂ ಕೂಡ ಬತ್ತಿ ಹೋಗಿ ರೈತರು ಏನು ಕಂಗಾಲಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಬೆಳಗಾವಿ ತಾಲೂಕಿನ ಬಡಾಲ ಅಂಕಲಗಿ ಗ್ರಾಮದಲ್ಲೇ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ 1 ಕೆಜಿನಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 6 ಕೆರೆಗಳಿದ್ವು, ಅವೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು. ನನಗಿರುವಂತಹ ಕೆರೆ ಏನಿದೆ, ಇದು 2002ರಲ್ಲಿ ಬತ್ತಿರುವಂತಹ ಕೆರೆ ಈಗ ಮತ್ತೆ ಬತ್ತಿರುವಂತಹದ್ದನ್ನು ಕೂಡ ನೋಡಬಹುದಾಗಿದೆ. ಸದ್ಯ ಈಗ ಏನು 10 ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಕೆರೆ ಇರುವಂಥದ್ದು. ಏನು ಸಾಕಷ್ಟು ನೀರಿನಿಂದ ಈ ಒಂದು ಕೆರೆ ತುಂಬಿದಂಥ ಸಂದರ್ಭದಲ್ಲಿ ಅನುಕೂಲ ಆಗ್ತಾ ಇತ್ತು. ರೈತರು ಸೇರಿದಂತೆ ಈ ಒಂದು ಗ್ರಾಮಕ್ಕೆ ಕುಡಿಯುವ ನೀರಿಗೂ ಕೂಡ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು. ಆದರೆ ಇದೇ ಮೊದಲನೇ ಬಾರಿಗೆ ಈ ಒಂದು ಕೆರೆ ಬತ್ತಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಒಂದು ಕಡೆ ರೈತರು ಪರಿತಪಿಸ್ತಾ ಇದ್ದಾರೆ, ಅದರ ಜೊತೆಗೆ ಕುಡಿಯುವ ನೀರಿಗೆ ಹಾಹಾಕಾರ ಕೂಡ ಗ್ರಾಮದಲ್ಲಿ ಎದ್ದಿರುವಂಥದ್ದು. ಸರಿಗೆ ಅವಾಗ ಈ ಕೆರೆ ಬತ್ತಿರುವಂಥದ್ದು 2002ರ ಕೆರೆ ಬತ್ತಿತ್ತರದು. ಅವಾಗ ಈ ಕೆರೆ ಇದ್ದಾಗ ನಮ್ಮ ಊರಿಗೆ ಯಾವುದೂ ಬರಗಾಲ ಇರಾಕಿಲ್ಲ. ನೀರಿದ್ದಾಗ ಈ ಕೆರೆ ಏನು ಬತ್ತಿತ್ತು ರೀ, ನಮ್ಮ ಬೋರ್ವೆಲ್ ಎಲ್ಲ ಹೋಗಿಬಿಟ್ರು. ಈ ಸದ್ಯ ನಮಗೆ ಕುಡಿಯೋಕೆ ತೊಂದರೆ, ಕುಡಿಯೋ ನೀರಿಂದ ಒಟ್ಟು ಊರ ತೊಂದರೆ ಆಗಿಬಿಟ್ಟೈತೆ ರೀ. ಪಂಚಾಯತಿ ಬೋರೆಲ್ಲ ಈ ಕೆರೆ ಬಾಜುಕ್ ಅದಾವ್ರಿ. 6 ಬೋರ್ ಅದಾವ್ರಿ. 6 ಬೋರ್ ಇದ್ರೆ 6 ಬೋರ್ ಬಂದ್ ಆಗಿಬಿಟ್ಟವ್ರಿ. ಎಷ್ಟು ಕೆರೆ ಅದಾವು? ಎಲ್ಲ ಕೆರೆಗಳ ಪರಿಸ್ಥಿತಿ ಹೆಂಗೈತಿ ಈಗ? 6 ಕೆರೆ ಅದಾವ್ರಿ ನಮ್ಮ ಊರಾಗ ಗೌರ್ಮೆಂಟದ್ದು. 6 ಕೆರೆ ಬತ್ತಿ ಹೋಗ್ಯಾವ್ರಿ. 6 ಕೆರೆ. ಈ ಕೆರೆ ಬತ್ತಿದ್ರಿಂದ ಎಷ್ಟರ ಮಟ್ಟಿಗೆ ನಿಮಗೆ ಮತ್ತು ರೈತರಿಗೆ ಗ್ರಾಮಸ್ಥರಿಗೆ ಪರಿಣಾಮ ಬೀರಾಗ್ತೈತಿ? ಭಾಳ ತೊಂದರೆ ಆಗೈತೆ ರೀ. ಈ ಬಿಸಿಲು ಹೊಡೆಯೋದಕ್ಕೆ ರೀ, ಕೆರೆ ಬತ್ತಿದ್ದಕ್ಕೆ ರೀ, ಬೋರ್ವೆಲ್ ಬತ್ತಿದ್ದಕ್ಕೆ ರೀ, ಕುಡಿಯೋ ನೀರಿನ ತೊಂದ್ರೆ ರೀ. ಹೊಲದಾಗ ಬೋರ್ವೆಲ್ ಯಾವ ನೀರು ಬರೋಲ್ಲ. ರೈತರ ಅಂಜಿ ಕಾಸು ನೀರೇ ಇಲ್ಲ, ನಾನು ಹೊಲಕ್ಕೆ ಹೋಗೋದು ಬಿಟ್ಟಾರ. ಈ ಕೂಲಿ ಕೆಲಸಗಳಿಗೆ ಹೋಗೋದ್ರಿ, ಹೊರಗೆ ಹಿಂಗೆ ಮಾಡತ್ತಾರೆ. ನೀರು ಕುಡಿಯಾಕ ನೀರೇ ಅಲ್ರಿ. ಬೋರ್ ಅಂತೂ ಎಲ್ಲ ಬಂದಾಗಿದಾವ್ರಿ. ಮನಿಂದ್ರ ಹೋಗಿ ನೀರು ಕುಡಿ ಬರೋದ್ರಿ, ಇಲ್ದ್ರ ಒಂದು ಬಾಟ್ಲೆ ತರೋದು, ಹಿಂಗಾಗೈತ್ರಿ. ಈಗ ಎಷ್ಟು ದಿನ ಆತ್ರಿ ಇದು ಕೆರೆ ಬತ್ತಿ? ಈಗ 2 ತಿಂಗಳ 3 ತಿಂಗಳ ಆತ್ರಿ. 3 ತಿಂಗಳ ಆತ್ರಿ. ಒಂದು ನೀರಿದ್ದು ರೀ, ಅವು ಎಲ್ಲ ಖಾಲಿ ಆಗಿದಾವ್ರಿ. ದನಗಳಂತೂ ಹೊಡ್ಕೊಂಡು ಬರತ್ತಲ್ರಿ. ಭಾಳ ಕಠಿಣ ಪರಿಸ್ಥಿತಿ ಐತ್ರಿ. ಈ ಜಾನುವಾರುಗಳಿಗೂ ಕೆರೆ ಬತ್ತಿದ್ರಿಂದ ನೀರಿನ ಪರಿಸ್ಥಿತಿ ಹೆಂಗ್ರಿ? ಭಾಳ ಕೆಟ್ಟ. ಮನ್ಯಾಗ ನೀರು ಕುಡಿಸೋರಿ. ಇಲ್ಲಿ ನೀರು ಕುಡಿತಿದ್ದು ರೀ ಇದ್ದಾಗ. ಈಗಂತೂ ನೀವು ಹೊಲಕ್ಕೆ ಹೊಡ್ಕೊಂಡು ಬರತ್ತಲ್ರಿ. ದನಗಳು ಮನ್ಯಾಗನಾರ ಎಲ್ಲಿವರ ಅಲ್ಲೇ ಇಲ್ಲಿ ನೀರಿದ್ದು ತಂದು ಹಾಕೋದ್ರಿ ಅಷ್ಟೇ ರೀ. ಅವು ನೀರು ಬರವಲ್ಲು ರೀ. ಈ ಕೆರೆ ಬತ್ತಿದ್ರಿಂದ ನಿಮ್ಮ ಊರಿಗೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಾಕತೈತಿ? ನೀರಿನ ಪರಿಸ್ಥಿತಿನ ಭಾಳ ಕೆಟ್ಟದ್ರಿ. ನೀರೇ ಬೇಕಾಗ್ಯದ್ರಿ ಮನುಷ್ಯರಿಗೆಲ್ಲರಿಗೂ. ದನ ಕರುಗಳಿಗೆ ಎಲ್ಲ ಬಂತ್ರಿ, ಎಲ್ಲಕ್ಕೂ ನೀರೇ ಬೇಕ್ರಿ. ಹಿಂಗಾಗಿ ನೀರಿನ ಪರಿಸ್ಥಿತಿನ ಭಾಳ ಕೆಟ್ಟ ಕಮ್ಮಿ ಆಗೈತೆ ರೀ. ಏನರ ಸರ್ಕಾರದಿಂದ ಏನರ ಮಾಡ್ಬೇಕ್ರಿ ಅವ್ರು ನೀರಿಂದ ವ್ಯವಸ್ಥೆ ಆಟ್ರಿ. ಮಂದಿಗೆ ಜನಕ್ಕೆ ಆಟ್ರಿ ಏನರ ಕುಡಿಯೋ ಪರಿಸ್ಥಿತಿ ಆದ್ರೆ ಏನರ ಮಾಡ್ಬೇಕು. ಊರಿಗಾರ ಕುಡಿಯಾಕೆ ನೀರು ಬಿಡ್ಬೇಕ್ರಿ. ತಂದ್ಕರ್ ಟ್ಯಾಂಕರ್ ಹತ್ರ ಎತ್ತರದ ಆಯ್ತು ನೀರು ತಂದ್ಕ ಬಿಡ್ಬೇಕ್ರಿ. ಒಂದು ಸ್ವಲ್ಪ ಇಲ್ಲಲ್ಲ ಅಂದ್ರೆ ಮನುಷ್ಯರು ಏನು ಮಾಡ್ಬೇಕ್ರಿ? ಬೋರ್ ನೀರು ಬರವಲ್ಲು, ಅದಕ್ಕೂ ಇದನ್ನು ಮನುಷ್ಯರು ಎಲ್ಲರೂ ಹೋಗಿ ನೀರು ಕುಡಿಬೋದು. ಕರೆ ಜಾನುವಾರು ಪರಿಸ್ಥಿತಿ ಹೆಂಗಿರ್ತಾವ? ಜಾನುವಾರು ಅವು ನೀರು ಇದ್ದಲ್ಲಿ ಹೋಗ್ಬೇಕಂತ ನೀರು ಇಲ್ರಿ. ಎಲ್ಲೂ ಎಲ್ಲ ಬತ್ತಿ ಹೋಗಿಬಿಟ್ಟಾರ ಈ ಕೆರೆ ಬಾವಿದ್ರಿ. ಒಂದು ನಮ್ಮ ದನ ಕರುಗಳು ಕುಡಿಸ್ಬೇಕಂತಂದ್ರೆ ಬೋರ್ ಚಾಲು ಮಾಡ್ಬೇಕಂತಂದ್ರೆ 1 ತಾಸು ಚಾಲು, ಅರ್ಧ ತಾಸು ಚಾಲು ಮಾಡ್ಕೊಡ್ಕಂದ್ರೆ 10 ಕೊಡ ಬರ್ತೈತೆ ರೀ. 10 ಕೊಡ ಬಂತಂದ್ರೆ ನೀರು ಅದಕ್ಕೂ ಸಾಲ ಆಗಲ್ರಿ. 2002 ನೀರೇ ಇಲ್ಲ, ಒಟ್ಟೆ ಕೆರೆ ಎಲ್ಲ ನೀರಿಲ್ಲ. ಕುಡಿಯೋಕ್ಕೂ ನೀರಿಲ್ಲ, ಬಳಸೋಕ್ಕೂ ನೀರಿಲ್ಲ. ಈಗ ಮಲಪ್ರಭಾದಿಂದ ನದಿನಿಂದ ನೀರು ತಂದ್ರೆ ಅನುಕೂಲ ಆಕೈತೇನ್ರಿ? ಅನುಕೂಲ ಆಗುತ್ತೆ. ಕೆರೆ ತುಂಬಿಸುವಂಥದ್ದು ಕೆಲಸ ಆಗಲಿ ಅನ್ನುವಂಥ ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.